ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಮತ್ತು ಪದ್ಮನಾಭನಗರ ಪರ್ಟಿಕ್ಯುಲರ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಪದ್ಮನಾಭನಗರ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಇಲ್ಲೂ ಭಾಳ ಜನ ಮುಖಂಡರುಗಳೇ ಇರ್ತಕ್ಕಂಥದ್ದು, ಇಲ್ಲೂ ಸಹಿತ ಎಲ್ಲ ಮುಖಂಡರುಗಳೇ. ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ಪದ್ಮನಾಭನಗರದಲ್ಲಿ ಇದುವರೆಗೂ ಯಾರು BJPನಲ್ಲಿ ಕೆಲಸ ಮಾಡ್ತಿದ್ದವರು ಸರ್ಕಾರ ನಮ್ಮದು ಬರ್ತಾ ಇದೆ, ನಮ್ಮ ಹತ್ರ ಬರ್ಬೋದು ಮಾಡ್ಬೋದು ಅಂಥೇಳಿ ಉದ್ದೇಶ ಇಟ್ಕೊಂಡು ಕಾರ್ಪೊರೇಟ್ರುಗಳು ಪರ್ಟಿಕ್ಯುಲರ್ ಆಗಿ 3-4 ಜನ ಕಾರ್ಪೊರೇಟ್ರುಗಳು ನಾವು ಪಾರ್ಟಿಗೆ ಸೇರ್ಕೊತೀವಿ ಅಂತೇಳಿ ಸೇರ್ಕೊಂಡು ಇದುವರೆಗೂ ಇದ್ದು ನಮ್ಮ ಪಕ್ಷದ ಸವಲತ್ತುಗಳನ್ನು ಸರ್ಕಾರ ಏನೇನು ಸವಲತ್ತುಗಳು ಕೊಡಲಿಕ್ಕೆ ಅವಕಾಶ ಇತ್ತು ಅದೆಲ್ಲನೂ ಉಪಯೋಗಿಸ್ಕೊಂಡ್ರು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರ ಚ್ಯುತಿ ಮೇಲೆ ಅವರು ಇವತ್ತು ನಮ್ಮ ಪಕ್ಷವನ್ನು ಬಿಟ್ಟು ಆ BJP ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ನಾವು ಅದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರರು ಮುಖಂಡರುಗಳು ಯಾರೂ ಸಹಿತ ಅಧೀನರಾಗಬೇಕಾದಿಲ್ಲ. ಕಾಂಗ್ರೆಸ್ ಪಕ್ಷ ಇದೊಂದು ಸಮುದ್ರ, ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಅದಕ್ಕೆ ಯಾರೂ ನಾವು ಎದ್ಗುಂದಬೇಕಾಗಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಗುರಪ್ಪ ನಾಯ್ಡು ಅವರಿದ್ದಾರೆ, ಮತ್ತೊಬ್ಬರು ನಾಯಕರಾಗಿರ್ತಕ್ಕಂಥ ಕಬಡ್ಡಿ ಬಾಬಣ್ಣ ಅವರು ಭಾಳ ಸ್ಟ್ರಾಂಗ್ ಆಗಿ ಆ್ಯಕ್ಟ್ ಮಾಡ್ಕೊಂಡು ಓಡಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಹಾಗೆಯೇ ನಮ್ಮ ಮಾಜಿ ಮೇಯರ್ರವರು ನಮ್ಮ ವೆಂಕಟೇಶ್ ಮೂರ್ತಿಗಳು ಸಹಿತ ಭಾಳ ಹೋರಾಟ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಮುತ್ತುರಾಜ್ರವರು ಸಹಿತ ನಮ್ಮ ಕ್ಷೇತ್ರದವರು, ಅವರು ರಾಜ್ಯದಲ್ಲಿ ಒಂದು ಭಾಗದ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಸಹಿತ ಪದ್ಮನಾಭನಗರ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥವ್ರು. ಮತ್ತೋರ್ವ ಯುವ ನಾಯಕರು ಮತ್ತು ನಮ್ಮ ಪಕ್ಷದ ಭಾಳ ಮುಖಂಡರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಜಯ್ ಗೌಡರಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಸನ್ಮಾನ್ಯ ರಘುನಾಥ್ ನಾಯ್ಡು ಇದ್ದಾರೆ. ಹಾಗೆಯೇ ಪದ್ಮನಾಭನಗರಕ್ಕೆ ಯಾವಾಗಲೂ ಸಹಿತ ಈ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರ ಇರಲಿ, ಅಭಿವೃದ್ಧಿ ಇರಲಿ, ಯಾವುದೇ ವಿಚಾರಕ್ಕೂ ಸಹಿತ ನಮ್ಮ KPCCಯನ್ನು ಪ್ರತಿನಿಧಿಸ್ತಕ್ಕಂಥ 2-3 ಜನ ಮುಖಂಡರುಗಳು ಯಾವಾಗಲೂ ಪ್ರತಿ ಮೀಟಿಂಗಿಗೂ ಸಹಿತ ಬಂದು KPCCಯವರ ಮಾರ್ಗದರ್ಶನ ಏನಿದೆ ಅದನ್ನೆಲ್ಲ ಕೊಟ್ಟೋಗ್ತಕ್ಕಂಥದ್ದನ್ನು ಸನ್ಮಾನ್ಯ ಆರಾಧ್ಯರವರು ಮತ್ತು ನಮ್ಮ G ಕೃಷ್ಣಪ್ಪನವರು, ಆರಾಧ್ಯರವರು BMTC ಅಧ್ಯಕ್ಷರು, ಪಾರ್ಟಿನಲ್ಲಿ ಭಾಳ ಮುಖ್ಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಹಾಗೆಯೇ ನಮ್ಮ G ಕೃಷ್ಣಪ್ಪನವರು ಸಹಿತ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಮತ್ತು ಮುಖ್ಯಸ್ಥರು. ಹಾಗೆಯೇ ಲಕ್ಷ್ಮೀಪತಿಯವರು, ನಮ್ಮ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಲಕ್ಷ್ಮೀಪತಿಯವರು ಈ ಸಮಾರಂಭದಲ್ಲಿ ನಮ್ಮ ಜೊತೆಲಿದ್ದಾರೆ. ಅದಲ್ಲದೆ ಇಲ್ಲಿ ಕುಳಿತಿರ್ತಕ್ಕಂಥವರು ಕಾರ್ಯಕರ್ತರೇನಲ್ಲ, ಇವರೆಲ್ಲ ಪದ್ಮನಾಭನಗರದ ಎಲ್ಲ ಭಾಗದ ಮುಖಂಡರುಗಳು. ಇವತ್ತು ನಾವೆಲ್ಲ ಧೈರ್ಯವಾಗಿದ್ದೀವಿ. ಯಾರು ಕಾಂಗ್ರೆಸ್ಸಿಗೆ ಬರ್ತಾರೆ ಹೋಗ್ತಾರೆ ಮುಖ್ಯ ಅಲ್ಲ, ನಮ್ಮ ಪಕ್ಷ ಮುಖ್ಯ. ಸಾವಿರಾರು ಜನ ಕಾರ್ಯಕರ್ತರನ್ನ ಹುಟ್ಟಾಕ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿ ಧೈರ್ಯ ತುಂಬಲಿಕ್ಕೆ ನಮ್ಮ ಪದ್ಮನಾಭನಗರ ಕ್ಷೇತ್ರಕ್ಕೆ ನಾವೆಲ್ಲರೂ ಸಹಿತ ಒಗ್ಗಟ್ಟಾಗಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ 28ಕ್ಕೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಸದಸ್ಯರಿಗೆ, ನಮ್ಮ ಮತದಾರ ಬಂಧುಗಳಿಗೆ ಧೈರ್ಯ ಹೇಳಲಿಕ್ಕೆ ನಿಮ್ಮ ಮುಖೇನ ಇವತ್ತು ಯಾರ್ಯಾರು ಬಂದರು ಕಾರ್ಪೊರೇಟರ್ಗಳು, ನಾವೇನು ಕರೆದಿರಲಿಲ್ಲ, ಅವ್ರನ್ನ ಯಾರು ಕರೆದಿದ್ರೆ ಗೊತ್ತಿಲ್ಲ, ಬಂದರು. ನಮ್ಮ ಪಾರ್ಟಿನಲ್ಲಿ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದು, ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದ್ದು, ಸ್ಥಾನಮಾನಗಳನ್ನು ಉಪಯೋಗಿಸ್ಕೊಂಡು ವಾಪಸ್ ಹೋದರು. ಅದರಿಂದ ಯಾರೂ ಸಹಿತ ಎದೆಗುಂದಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋಕ್ಕೋಸ್ಕರಲೇ ಇಲ್ಲಿ ಕರೆದಿರ್ತಕ್ಕಂಥದ್ದು. ಇನ್ನೇನಾದರೂ ವಿಚಾರ ಇದ್ದರೆ ಮಾನ್ಯ ಪತ್ರಕರ್ತರುಗಳೇನಾದ್ರು ಕೇಳಿದರೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ನಾನು ಮಾತಾಡ್ಬೋದು. ಈಗ GP ಅಧ್ಯಕ್ಷ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಪ್ರಮೋದ್ ಅವರು ಮತ್ತೆ ಕೆಲವು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು ಪಕ್ಷವನ್ನ ತೊರೆದು ನಮ್ಮ ಪಕ್ಷಕ್ಕೆ ಅವರು ಬಂದಾಗ ಯಾವುದೋ ಒಂದು ಸ್ವಾರ್ಥ ಸಾಧನೆಗೋಸ್ಕರ ಬಂದಿದ್ರು ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಸ್ವಾರ್ಥ ಸಾಧನೆ ಈಡೇರಲಿಲ್ಲ. ಕಾಂಗ್ರೆಸ್ ಪಕ್ಷ ಇವರಿಗೆ ಮಣಿಲಿಲ್ಲ ಅಂತಕ್ಕಂಥ ಒಂದು ಇಚ್ಛೆಯಿಂದ ಮತ್ತು ಅಶೋಕ್ ಅವರ ಒಂದು ಫುಸ್ಲಾಯಿಸ್ಲಿಂದ ಒತ್ತಡದಿಂದಾಗಿ ಅವರು ಹೋಗಿದ್ದಾರೆ. ಯಾವುದೇ ನಮಗೆ ತೊಂದರೆ ಆಗೋದಿಲ್ಲ. ಇವತ್ತು ಗೃಹಜ್ಯೋತಿಯಿಂದ 86,215 ಫಲಾನುಭವಿಗಳು ಪದ್ಮನಾಭನಗರದಲ್ಲಿ ಇದ್ದಾರೆ. ಅದೇ ರೀತಿ ಗೃಹಲಕ್ಷ್ಮಿಯಿಂದ 23,546 ಫಲಾನುಭವಿಗಳು ಇವತ್ತಿದ್ದಾರೆ.
ಅವರು ಎಲ್ಲ ಜಾಗೃತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೊಡ್ತಾ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಏನು ಇವತ್ತು 32 ಕಂತು 64,000 ರೂಪಾಯಿಗಳನ್ನ ಈ ನಮ್ಮ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳು ತಗೊಂಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಅವ್ರಿಗೆ ಖುಷಿಯಾಗಿ ಅವರ ಸ್ವತಂತ್ರ ಖರ್ಚಿಗೆ ಮಾಡ್ಕೊಂಡಿದ್ದಾರೆ. ಅವ್ರ ಜೀವನ ಸುಧಾರಿಸಿದೆ, ಬಡವರ ಬದುಕು ಹಸನಾಗಿದೆ. ಪದ್ಮನಾಭ ನಗರದ ಬಡವರ ಬದುಕು ಇವತ್ತು ಅವ್ರು ಯಾವತ್ತೂ ವಿಚಲಿತರಾಗೋದಿಲ್ಲ. ಅದೇ ರೀತಿ ಪದ್ಮನಾಭ ನಗರದ ಏನು 14 ಇವತ್ತು ವಾರ್ಡ್ಗಳಿದೆ, ಆ ವಾರ್ಡಿನ ಜನ ಇವತ್ತು ಯಾವತ್ತೂ ಕೂಡ ವಿಚಲಿತರಾಗೋದಿಲ್ಲ. ಇವರು ಯಾವುದೋ ಸ್ವಇಚ್ಛೆಯಿಂದ ಬಂದವರು, ಅವ್ರಿಗೆ ಅವ್ರ ಹಿತ ಕಾಂಗ್ರೆಸ್ನವರು, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಕಾಪಾಡಲಿಲ್ಲ ಅಂತಕ್ಕಂಥ ಒಂದೇ ಧೋರಣೆಯಿಂದ ಅವ್ರು ವಾಪಸ್ ಹೋಗಿದ್ದಾರೆ.